ಬಗೆದಷ್ಟು ಹೊರಬರ್ತಾ ಇದೆ ಸಂಸದ ಪ್ರಜ್ವಲ್ ರೇವಣ್ಣ ಅವರ ಕಾಮಕೇಳಿ. ಜನ ಚೀತು ಅಂತ ಉಗಿತಾ ಇದ್ದಾರೆ ನೋಡಿ. ಬಗೆದಷ್ಟು ಹೊರಬರ್ತಾ ಇದೆ ಸಂಸದ ಪ್ರಜ್ವಲ್ ರೇವಣ್ಣ ಅವರ ಕಾಮಕೇಳಿ. ತಮಗಾದಂತಹ ಅನ್ಯಾಯವನ್ನ ನೆನೆದು ಕಣ್ಣೀರಿಟ್ಟಿದ್ದಾರೆ ಈಗ ಸಂತ್ರಸ್ತ ಮಹಿಳೆಯರು. ಪವರ್ ಟಿವಿ ಹೋರಾಟಕ್ಕೆ ವ್ಯಾಪಕ ಬೆಂಬಲ. ರಾಜ್ಯಾದ್ಯಂತ ಜನ ಪವರ್ ಟಿವಿಯ ಹೋರಾಟಕ್ಕೆ ದೊಡ್ಡ ಮಟ್ಟದಲ್ಲಿ ಬೆಂಬಲವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಪ್ರಜ್ವಲ್ ವಿರುದ್ಧ ಕಠಿಣ ಕ್ರಮ ಆಗಲೇಬೇಕು ಅಂತ ಹೇಳಿ ಜನ ಈಗ ಒತ್ತಾಯ ಮಾಡ್ತಾ ಇರೋದು. ಕಾಮಾಂಧನ ವಿರುದ್ಧ ಕ್ರಮ ಆಗಲೇಬೇಕು ಸಂತ್ರಸ್ತೆಯರು ಈಗ ಒತ್ತಾಯಿಸ್ತಾ ಇದ್ದಾರೆ. ತನ್ನ ಹೋರಾಟಕ್ಕೆ ಕೈ ಜೋಡಿಸೋದಕ್ಕೆ ಸಂತ್ರಸ್ತೆಯರು ಮನವಿಯನ್ನ ಮಾಡ್ಕೋತಾ ಇದ್ದಾರೆ. ಪವರ್ ಟಿವಿ ಸ್ಟುಡಿಯೋದಲ್ಲಿ ಮನವಿ ಮಾಡಿದ್ದಾರೆ ಇವತ್ತು ಸಂತ್ರಸ್ತೆಯರು. ಈ ಬಗ್ಗೆ ನಮ್ಮ ಜೊತೆ ಮಾತನಾಡೋದಕ್ಕೆ ಕಡೂರು ಕಾಂಗ್ರೆಸ್ ಶಾಸಕರಾದಂತಹ ಆನಂದ್ ಇದ್ದಾರೆ. ಸರ್ ನಮಸ್ತೆ. ಸರ್ ನಮಸ್ಕಾರ. ಸರ್ ಏನ್ ಸರ್ ಇದು ಪ್ರಜ್ವಲ್ ರೇವಣ್ಣ ಅವ್ರ ಕತೆ? ರಾಜ್ಯದ ಜನ ಆ ವಿಡಿಯೋಗಳನ್ನ ನೋಡಿ ಚೀತು ಅಂತ ಉಗಿತಾ ಇದ್ದಾರೆ ಸರ್. ಯಾವ ಪದ ಪ್ರಯೋಗ ಮಾಡಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ ಸರ್. ನೋಡಿ, ಕಳೆದ 4-5 ದಿನಗಳಿಂದ ಏನು ಆದಿ ಬೀದಿಯಲ್ಲಿ ಈ ಪೆನ್ ಡ್ರೈವ್ಗಳು, ಸಿಡಿಗಳು ಹೊರಗೆ ಬಂತು, ವಾಟ್ಸಪ್ಗಳಲ್ಲಿ ಮೆಸೇಜಸ್ಗಳು ಬಂತು, ಇದೆಲ್ಲದನ್ನ ನೋಡಿ ಜನ ಈ ಮಟ್ಟದ ಒಬ್ಬ ಜನಪ್ರತಿನಿಧಿನ ನಾವು ಪಡೆದ್ವಾ ಈ ಭಾಗದಲ್ಲಿ, ಹೌದು, ಅಥವಾ ಒಬ್ಬ ಮನುಷ್ಯ ಈ ಮಟ್ಟಕ್ಕೆ ಹೀನಾಯ ಕೃತ್ಯಕ್ಕೆ ಇಳಿತಾನ ಅಂತಕ್ಕಂಥದ್ದು ಬಹುಶಃ ಎಲ್ಲರ ಮನಸ್ಸಲ್ಲೂ ಕೂಡ ಬರ್ತಾ ಇದೆ. ಇದು ಎಲ್ಲಿಗೊಂದು ನಿಲ್ತಾ ಇದೆ ಅಂತ ಹೇಳಿದ್ರೆ, ಅಧಿಕಾರಿಗಳು, ಜನಪ್ರತಿನಿಧಿಗಳು ಜೊತೆಲಿ ಕೂಡ ಈತ ಅಸಭ್ಯ ವರ್ತನೆಗಳು ಇವತ್ತು ವಾಟ್ಸಪ್ಗಳಲ್ಲಿ ಬರ್ತಾ ಇದೆ. ಖಂಡಿತ ಖಂಡಿತ. ಈ ಒಬ್ಬ ವ್ಯಕ್ತಿ, ಅದರಲ್ಲೂ ಒಂದು ದೊಡ್ಡ ಕುಟುಂಬದ ವ್ಯಕ್ತಿ, ಹೌದು, ಇವತ್ತು ಬಹಳ ಮುಖ್ಯವಾಗಿ ಕುಮಾರಸ್ವಾಮಿ ಅವರು ಎಲ್ಲೋದ್ರು ಕೂಡ ವಿಧಾನಸಭೆ ಅಧಿವೇಶನದಲ್ಲಿ ಇರ್ಬೋದು, ಮಾಧ್ಯಮಗಳ ಮುಂದೆ ಇರ್ಬೋದು, ಎಲ್ಲೇ ಹೋದ್ರು ಕೂಡ ನನ್ನ ಹತ್ರ ಪೆನ್ ಡ್ರೈವ್ ಇದೆ, ನನ್ನ ಹತ್ರ ಪೆನ್ ಡ್ರೈವ್ ಇದೆ, ನನ್ನ ಹತ್ರ ಸಿಡಿ ಇದೆ, ಇವಾಗೆಲ್ಲ ನಿಮ್ದು ಹೊರಗ್ ತರ್ತೀನಿ ಅಂತ ಇದ್ರಲ್ಲ, ಭವಿಷ್ಯ ಅವ್ರನ್ನ ಹೊರಗ್ ತಂದಿದ್ದೇನಾ? ಇವ್ರ ಸಹೋದರನ ಮಗನ ಕೃತ್ಯನ ಹೊರಗ್ ತಂದಿದ್ದು? ಅಲ್ಲ ಸರ್, ಇಲ್ಲಿವರೆಗೂ ಹೇಳ್ತಾ ಇದ್ದ ಪೆನ್ ಡ್ರೈವ್ ಇದೆನಾ ಅಂತ ನನಗೀಗ ಅನಿಸ್ತಾ ಇದೆ. ಅಲ್ಲ, ಇವರಿಗೆಲ್ಲ ಒಂದು ಸಂಸದ ಸ್ಥಾನಕ್ಕೆ ಎಷ್ಟು ಗೌರವ ಇದೆ ಅನ್ನೋದು ಗೊತ್ತಾ ಅಲ್ವಾ? ಒಂದು ದೇಶವನ್ನ ಆಳ್ತಕ್ಕಂಥದ್ದ, ದೇಶದ ಕಾನೂನುಗಳು ಮಾಡ್ತಕ್ಕಂತ ಒಂದು ಅವಕಾಶ ಅದಕ್ಕೆ ಸಿಕ್ಕಿದೆ. ಅದನ್ನ ಒಳ್ಳೆ ರೀತಿ ದೇವೇಗೌಡರು ತಮ್ಮ ಸ್ಥಾನ ಬಿಟ್ಕೊಟ್ರು ಮೊಮ್ಮಗನಿಗೆ, ರಾಜಕೀಯದಲ್ಲಿ ಮುಂದುವರಿಲಿ ಅಂತ ಹೇಳಿ, ತಮ್ಮ ಕುಡಿನ ಬೆಳೆಸಕ್ಕೆ. ಇವ್ರು ನೋಡಿದ್ರೆ 5 ವರ್ಷದ ಆಡಳಿತದಲ್ಲಿ ಏನೂ ಮಾಡ್ಲಿಲ್ಲ ಅಭಿವೃದ್ಧಿ ಕೆಲಸ, 5 ವರ್ಷನೂ ಇದನ್ನೇ ಮಾಡಿದ್ರ ಅಂತ ಜನ ಪ್ರಶ್ನೆ ಮಾಡ್ತಾ ಇರುತ್ತೆ ಸರ್. ನಿಮಗೆ ಗೊತ್ತಿರ್ಲಿ, ನಮ್ಮ ಕಡೂರು ವಿಧಾನಸಭಾ ಕ್ಷೇತ್ರ ಕೂಡ ಹಾಸನ ಸಂಸದನ ಕ್ಷೇತ್ರ ವ್ಯಾಪ್ತಿ ಬರ್ತದೆ, ಲೋಕಸಭೆಗೆ. ಇಡೀ ಕಡೂರಿಗೆ ಆತ 5 ವರ್ಷದಲ್ಲಿ 5 ಬಾರಿ ಭೇಟಿ ನೀಡಿದ್ದಾರೆ. ಕರೋನಾ ಬಂತು, ಆ ಸಂದರ್ಭದಲ್ಲಿ ಕೂಡ ಬಂದು ಅಧಿಕಾರಿಗಳು ಸಭೆ ಮಾಡ್ಲಿಲ್ಲ. ಹಾಸ್ಪಿಟಲ್ ಜನ ಆಕ್ಸಿಜನ್ ಇಲ್ದಲೆ, ಬೆಡ್ ಇಲ್ದಲೆ ನರಳೋದ್ರು. ಆ ಸಂದರ್ಭದಲ್ಲಿ ಕೂಡ ಬಂದು ಒಂದು ಆಸ್ಪತ್ರೆಗಳಿಗೆ ಭೇಟಿ ನೀಡಿ ಏನವತ್ತು ಕರೋನಾದಿಂದ ನೊಂದಂತವ್ರಿಗೆ ಒಂದು ಆತ್ಮಸ್ಥೈರ್ಯ ತುಂಬತಕ್ಕಂತ ಕೆಲಸ ಕೂಡ ಆತ ಮಾಡ್ಲಿಲ್ಲ. ಒಂದ್ ಹಳ್ಳಿನೂ ಸಹ ಆತ ನೋಡಿಲ್ಲ 5 ವರ್ಷದಲ್ಲಿ. ಆತ ಮಾಡಿದ್ದೆಲ್ಲ ಬರೀ ಏನ್ ಬರ್ತಾ ಇದೆಯಲ್ಲ ಅಸಹ್ಯ ಕೃತ್ಯಗಳು, ಇದ್ರಲ್ಲಿ ಭಾಗಿಯಾದ ಹೊರತು ಯಾವತ್ತೂ ಕೂಡ ಅಭಿವೃದ್ಧಿ ಬಗ್ಗೆ ಅಥವಾ ಸಂಸತ್ ಸದಸ್ಯನ ಜವಾಬ್ದಾರಿಗಳು ಏನು ಅದ್ರ ಬಗ್ಗೆ ಚಿಂತನೆ ಮಾಡ್ಲಿಲ್ಲ. ನೋಡಿ, ಜನ ಎಂತೆಂಥವ್ರನ್ನ ಆರಿಸ್ ಕಳಿಸ್ತೀವಪ್ಪ, ನಾವ್ ಇಂಥವ್ನ ಆರಿಸ್ ಕಳಿಸಿದ್ವಾ ಅಂತ ಹಾಸನದ ಜನತೆ ತಲೆ ಕೆಚ್ಕತಾ ಇದಾರೆ ಸರ್ ಈಗ. ಇಲ್ಲ, ನೀವಾಗ ಅನ್ಕಂತಿರೋದಷ್ಟೇ. ಮೊನ್ನೆ ಪವರ್ ಟಿವಿಯಲ್ಲಿ ಬಂತು, ಬಹಳ ಖುಷಿಯಾಗಿದ್ ನಮಗೇನು ಅಂದ್ರೆ, ಒಂದು ಟಿವಿ ನೇರವಾಗಿ ಒಂದು ಅದನ್ನ ಒಬ್ಬ ಮಾಜಿ ಪ್ರಧಾನಿ ಮೊಮ್ಮಗ ಅಥವಾ ಇನ್ನೊಂದೇನೋ ಅನ್ಕಂದಲೆ ತನ್ನ ಏನು ಒಂದು ಪತ್ರಿಕಾ ಧರ್ಮ ಇದೆ ಅಥವಾ ಮಾಧ್ಯಮ ಧರ್ಮನ ಪಾಲನೆ ಮಾಡಿ ಎಲ್ಲ ನಿಮ್ ಟಿವಿಯಲ್ಲಿ ಪೂರಾ ತೋರ್ಸಿದ್ರಿ. ಅಲ್ಲ ಸರ್, ಯಾರಿಗೂ ಸತ್ಯವನ್ನ ತೋರ್ಸೋದಕ್ಕೆ ಮತ್ತೆ ಆ ಸಂತ್ರಸ್ತೆಯರ ಜೊತೆಗೆ ನಾವು ನಿಂತ್ಕೊಳ್ಳಕ್ಕೆ ಯಾರ ಬೆದರಿಕೆಗೂ ಹೆದರೋ ಅವಶ್ಯಕತೆ ಇಲ್ಲ ಸರ್. ಅಲ್ಲ, ಅದಕ್ಕಾಗಿ ನಾನು ಮೊದಲನೇದಾಗಿ ಪವರ್ ಟಿವಿಗೆ ಧನ್ಯವಾದಗಳನ್ನು ತಿಳಿಸಲು ಇಷ್ಟಪಡ್ತೀನಿ. ಓಕೆ ಸರ್.